ವರ್ತೂರ್ ಸಂತೋಷ್ ಅವರು ಇನ್ನು ಏನು 6 ಜನ ಬಂದೇ ಬಿಟ್ರು ಫಿನಾಲೆ ಒಂದು ರೌಂಡಿಗೆ. ಅಂದರೆ ಈ ಒಂದು ಫಿನಾಲೆಯ ಒಂದು ವಾರ ಏನಿದೆ ಈ ಒಂದು ವಾರಕ್ಕೆ ಕಾಲಿಟ್ರಂತಾನೆ ಹೇಳ್ಬೋದಲ್ವಾ. ಸೊ ತುಂಬ ಚೆನ್ನಾಗಿ ಆಟ ಆಡಕತ್ತಿದ್ದಾರೆ ಎಲ್ಲರೂ ಕೂಡ. ತುಂಬ ಚೆನ್ನಾಗಿ ಆಡ್ಕೊಂತ ಅದಕ್ಕೆ ಇಲ್ಲಿ ಥರ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ವರ್ತೂರ್ ಸಂತೋಷ್ ಅವರು ಗೆಲ್ಬೇಕಾ ಸೋಲ್ಬೇಕಾ ಏನಂತಿದ್ದಾರೆ ಜನ ಹೇಳ್ತಾ ಹೋಗ್ತೀನಿ ಬನ್ನಿ. ನಿಯತ್ತಿನ ರೈತ ಹಳ್ಳಿಕಾರ್ ಒಡೆಯ ಅಂದರೆ ಅವ್ರು ಗೆಲ್ಲಬೇಕು ನಿಯತ್ತಿನ ಒಡೆಯವರು ಅಂತ ಹೇಳಿ ಕೂಡ ಈ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಗೆದ್ದರೆ ಆ ಹಣನ ಸ್ವಂತಕ್ಕೆ ಬಳಸಿಕೊಳ್ಳಲ್ಲ, ವೃದ್ಧಾಶ್ರಮಕ್ಕೆ ಮತ್ತು ಹಳ್ಳಿಕಾರ್ ರೇಸ್ ಮಾಡ್ತಾರೆ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಒಂದು ಬರುತ್ತಲ್ವ ಹಣ, ಅಂದರೆ ಈಗ ಟ್ರೋಫಿ ಗೆದ್ದ ಮೇಲೆ ಬಿಗ್ ಬಾಸ್ ಗೆದ್ದ ಮೇಲೆ ಹಣ ಏನು ಬರುತ್ತೋ 50 ಲಕ್ಷ ರೂಪಾಯಿ, ಅದನ್ನು ತಮ್ಮ ಸ್ವಂತಕ್ಕಾಗಿ ಖರ್ಚು ಮಾಡ್ಕೊಳ್ಳಲ್ಲ, ಅದನ್ನು ವೃದ್ಧಾಶ್ರಮಕ್ಕೆ ಮತ್ತು ಹಳ್ಳಿಕಾರ್ ಅನ್ನೋ ಒಂದು ರೇಸಿಗೆ ಇವರು ಕೊಡ್ತಾರೆ ಮಾಡ್ತಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ವರ್ತೂರ್ ಸಂತೋಷ್ ಅವರು ತುಂಬ ಅಂದರೆ ತುಂಬ ಮುಗ್ಧ ಜೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ತುಂಬ ಈಸಿಯಾಗಿ ನಂಬ್ತಾರೆ ಅಂತಲೇ ಹೇಳ್ಬೋದು. ಸೊ ಅವರು ಬಂದಂತಹ ಹಣವನ್ನು ತಾವು ಸ್ವಂತ ಖರ್ಚಕ್ಕೆ ಮಾಡ್ಕೊಳ್ಳಲ್ಲ, ಅಂದರೆ ಸ್ವಂತ ಖರ್ಚು ಮಾಡ್ಕೊಳ್ಳಲ್ಲ, ಸ್ವಂತ ಖರ್ಚಿಗೆ ಬಳಸ್ಕೊಳ್ಳಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಮಾತನ್ನು ಹೇಳಿ ಈ ಥರ ಆಡ್ತಿದ್ದಾರೆ ಅಂತಂದರೆ ಗ್ರೇಟ್ ಅಲ್ವಾ. ಯಾಕಂತಂದರೆ ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಆಡೋ ಈ ಒಂದು ಪ್ರಪಂಚದಲ್ಲಿ ಅವರು ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತಾರೆ ಅಂತಲೇ ಹೇಳ್ಬೋದು. ಹಳ್ಳಿಕಾರ್ ಉಳಿಯುತ್ತೆ ಅನ್ನೋ ಒಂದು ಭರವಸೆ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸನ್ನ ಗೆದ್ದುಬಿಟ್ರೆ ವರ್ತೂರ್ ಸಂತೋಷ್ ಅವರು ಅವರಿಂದಾಗಿ ಹಳ್ಳಿಕಾರ್ ಅನ್ನೋದು ಉಳಿಯುತ್ತೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ವರ್ತೂರ್ ಸಂತೋಷ್ ಈಸ್ ಗುಡ್ ಪರ್ಸನ್ ಇನ್ ಬಿಗ್ ಬಾಸ್ ಶೋ, ಒನ್ ಆ್ಯಂಡ್ ಓನ್ಲಿ ವಿನ್ನರ್ ವರ್ತೂರ್ ಸಂತೋಷ್ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ವರ್ತೂರ್ ಸಂತೋಷ್ ಅವರು ಈ ಒಂದು ಬಿಗ್ ಬಾಸ್ನ ಒಳ್ಳೆ ಪರ್ಸನ್, ಇವ್ರು ಮಾತ್ರ ಗೆಲ್ತಾರ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಒಳ್ಳೆ ಪರ್ಸನ್, ಒಳ್ಳೆಯ ಒಂದು ಮನುಷ್ಯ ಅಂತಲೇ ಹೇಳ್ಬೋದಲ್ವಾ. ಸೊ ಇವರ ಗುಣಗಳು ಇವರ ಒಂದು ವ್ಯಕ್ತಿತ್ವ ನೋಡಿದರೆ ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತಲೇ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ರೈತ ಅಂತಾನೂ ಬೇಡ ಏನೂ ಬೇಡ, ಆಚೆ ಮಾಡಿರೋ ಕೆಲಸ ಸಾಕು ಅವರಿಗೆ ವೋಟ್ ಮಾಡಿ ಗೆಲ್ಸೋಕೆ ಅಂತ ಹೇಳಿ ಹಾಕಿದ್ದಾರೆ. ಅಂದರೆ ಈಗ ಅವರು ರೈತ ಅಂದ್ಬಿಟ್ಟು ಇಲ್ಲಾಂದರೆ ಅದು ಏನೇನೇನೋ ಅಂದ್ಬಿಟ್ಟು ಅಲ್ಲ, ಅದು ಸಾಕೋದು ಹಂಗೆ ಮಾಡಿರೋದು ಅಲ್ಲ, ಹೊರಗಡೆ ಏನು ಕೆಲಸ ಮಾಡಿದಾರೋ ಅದು ನೋಡಿಬಿಟ್ಟು ವೋಟ್ ಹಾಕಿ ಅಂಥೇಳಿ ಕಮೆಂಟಲ್ಲಿ ಈ ಜನ ಹೇಳ್ತಾ ಇದ್ದಾರೆ. ಫಾರ್ ದ ಫಾರ್ಮರ್ ಆ್ಯಂಡ್ ಹಳ್ಳಿಕಾರ್ ರೇಸ್ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ನಿಮಗೆ ಗೊತ್ತಿದೆ ಅಲ್ವಾ, ಹಳ್ಳಿಕಾರ್ ಒಂದು ರೇಸ್ಗೋಸ್ಕರ, ಆಮೇಲೆ ಇವರು ಒಬ್ಬರು ರೈತರು ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಜನ ಇವರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ಸಪೋರ್ಟನ್ನು ಮಾಡ್ತಿದ್ದಾರೆ, ಒಂದು ಪ್ರೀತಿನ ಹಂಚುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಫಿಲ್ಟರ್ಲೆಸ್ ಸ್ಪೀಕರ್. ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವುದನ್ನ ಏನಂತ ಹೇಳಿ ಎಲ್ಲರೂ ಕೂಡ ಒಬ್ಬೊಬ್ರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯೋಚನೆ ಮಾಡಿಬಿಟ್ಟು ಇದು ಮಾತಾಡಿದರೆ ಹಿಂಗೆ ಮಾತಾಡಿದರೆ ಹಿಂಗೆ ಮಾತಾಡಿದರೆ ಸಿಗೆ ಬೀಳ್ತೀನ ಅಥವಾ ಹಂಗೆ ಮಾತಾಡಿದರೆ ಸಿಗೆ ಬಿದ್ದು ಬಿಡ್ತೀವ ಅಂತ ಅವ್ರ ಮೈಂಡಲ್ಲೇ ಹಂಗೆ ಅಂಥೇಳಿ ಯೋಚನೆ ಮಾಡಿಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಮಾತಾಡೋದನ್ನು ನಾವೆಲ್ಲರೂ ನೋಡಿದ್ದೀವಲ್ವ. ಬಿಗ್ ಬಾಸ್ ಮನೆಯಲ್ಲಿ ಅಂತಲ್ಲ, ಹೊರಗಡೆ ಅಂತೂ ಅದೇನು ನಡೀತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಇವರು ಫಿಲ್ಟರ್ ಹಾಕಿ ಮಾತಾಡಲ್ಲ, ಏನು ಬರುತ್ತೋ ಮನಸ್ಸಿಗೆ ಅದನ್ನೇ ಮಾತಾಡ್ಬಿಡ್ತಾರ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಜೆನ್ಯೂನ್ ಪರ್ಸನ್ ಅಂತ ಹಾಕಿದ್ದಾರೆ. ಹೌದು, ಅದಂತೂ ನಿಜ ಅಂತಲೇ ಹೇಳ್ಬೋದು. ಆಮೇಲೆ ಗುಡ್ ಪರ್ಸನ್ ಅಂತ ಕೂಡ ಹಾಕಿದ್ದಾರೆ. ಆಮೇಲೆ ವರ್ತೂರಣ್ಣ ಹಿಂದೆ ಮಾತಾಡಲ್ಲ, ಟಾಸ್ಕ್ ಅಂತ ಬಂದಾಗ 100% ಎಫರ್ಟ್ ಹಾಕ್ತಾರೆ, ವಿನ್ ಆಗಿಲ್ಲ ಅಂದರೂ ಈ ಶುಡ್ ನಾಟ್ ಗಿವ್ ಅಪ್ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಅವರು ಹಿಂದೆ ಮಾತಾಡೋದು ಹಿಂದೆ ಮಾತಾಡಿರೋದಂತಂದು ಮುಂದೆ ಹೇಳೋದು ಆ ಥರ ಮಾಡಲ್ಲ. ಅವ್ರು ಏನೇ ಇದ್ದರೂ ಕೂಡ ನೇರವಾಗಿ ಮಾತಾಡ್ತಾರೆ. ಆಟ ಅಂತ ಹೇಳಿ ಬಂದಾಗ 100% ಹಾಕಿ ಆಡ್ತಾರೆ. ಆ ಒಂದು ಆಟದಲ್ಲಿ ಆಗಲಿ ಎದ್ರಲ್ಲ ವಿನ್ ಆಗಿಲ್ಲ ಅಂತಂದರೆ ಇವರು ಯಾವತ್ತಿಗೂ ಕೂಡ ಗಿವ್ ಅಪ್ ಮಾಡಲ್ಲ ಅಂಥೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಇವರು ಗೆದ್ದರೆ ಬೆಂಗಳೂರಲ್ಲಿ ರೇಸ್ ಮಾಡ್ತಾರೆ ಮತ್ತು ಆಶ್ರಮಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅವರು ಹೇಳಿದ್ದಾರೆ ಅಲ್ವಾ, ವೃದ್ಧಾಶ್ರಮಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇವರ ಈ ಒಂದು ಒಳ್ಳೆಯ ಮನಸ್ಸಿಗೆ ಸೋಲದವ್ರು ಯಾರಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಜಗತ್ತಲ್ಲಿ ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಾರೆ ವಿನಃ ಬೇರೆಯವ್ರ ಖುಷಿಯಾಗಿರಲಿ, ಬೇರೆಯವ್ರಿಗೋಸ್ಕರ ನಾವು ಹಣ ಖರ್ಚು ಮಾಡೋಣ, ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂಥೇಳಿ ಅಷ್ಟು ಜನ ಏನೋ ಅಂದರೆ ಈಗ 10 ಜನದಲ್ಲಿ 9 ಜನ ಕೂಡ ಬರೋಲ್ಲ ಅಂತಲೇ ಹೇಳ್ಬೋದಲ್ವಾ. ಸೊ ಅಂಥ ಜನದಲ್ಲಿ ಇವರು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ವರ್ತೂರ್ ಸಂತೋಷ್ ಅವರು. ಯಾಕಂತಂದರೆ ಅವರ ಈ ಒಂದು ಮನಸ್ಸಿನ ನಿರ್ಧಾರ ಏನಿದೋ ಅದು ಎಲ್ರಿಗೂ ಬರಂಗಿಲ್ಲ ಅಂತಲೇ ಹೇಳ್ಬೋದು. ಇವರಿಂದ ಇದನ್ನು ಕಲಿಬೋದು ಜನ ಅಂತಲೇ ಹೇಳ್ಬೋದು. ಒಳ್ಳೆಯ ಮನಸ್ಸಿದ್ದವ್ರು ಮಾತ್ರ ಒಳ್ಳೇದು ಮಾಡಬೇಕಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸಿತು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.